ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಡಬಲ್ ಹೆಡರ್ ಮ್ಯಾಚ್ ಆಗ್ತಾ ಇದೆ. ಮೊದಲನೇ ಮ್ಯಾಚ್ ಬಂದು SRH ವರ್ಸಸ್ LSG ಆಗ್ತಾ ಇದ್ರೆ, ಎರಡನೇ ಮ್ಯಾಚ್ ಬಂದು RCB ವರ್ಸಸ್ CSK ಆಗ್ತಾ ಇದೆ. ಪ್ರತಿಯೊಬ್ರು ವೇಟ್ ಮಾಡ್ತಾ ಇರೋದು ಯಾವ ಮ್ಯಾಚ್ ಅಂದ್ರೆ RCB ವರ್ಸಸ್ CSK. ನಮ್ಗೆ SRH ಮತ್ತೆ LSG ಏನು ಪ್ರಿವ್ಯೂ ಬೇಕಾಗಿಲ್ಲ, ನಿಮ್ ಮೊದಲು ನಮ್ಮ RCB ಮತ್ತೆ CSK ಹೇಳು ಅಂತ ಹೇಳ್ತೀರಾ. ಅದಕ್ಕಂತಾನೆ ನಾನು ಮೊದಲು RCB ವರ್ಸಸ್ CSK ಮ್ಯಾಚ್ ಪ್ರಿವ್ಯೂನ ಮಾಡ್ತಾ ಇದ್ದೀನಿ. ಇವತ್ತು RCB ಮ್ಯಾಚ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು RCB ಜರ್ಸಿನೇ ವೇರ್ ಮಾಡಿದ್ದೀನಿ. ಒಂಥರ ಸ್ಪೆಷಲ್ ಆಗಿರ್ಲೈತೆ ನೋಡಿ, ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡ್ತಾ ಇದೀರಿ. ಹಂಗೆ RCB ಫ್ಯಾನ್ಸ್ ಇರ್ಬೋದು, CSK ಫ್ಯಾನ್ಸ್ ಇರ್ಬೋದು, ಎಲ್ಲಾ ಟೀಮ್ ನ ಫ್ಯಾನ್ಸ್ ಇರ್ಬೋದು, ಪ್ರತಿಯೊಬ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೋಸ್ಟ್ ಅವೈಟೆಡ್ ಮ್ಯಾಚ್ ಯಾವ್ದಂದ್ರೆ IPL ಹಿಸ್ಟ್ರಿಲಿ RCB ವರ್ಸಸ್ CSK. ಎಷ್ಟೋ ಜನ ವೇಟ್ ಮಾಡ್ತಾ ಇರ್ತಾರೆ ಈ ಮ್ಯಾಚ್ಗೋಸ್ಕರ. ಯಾವ ತರ ಇರುತ್ತೆ ಅಂದ್ರೆ ರೈವಲ್ರಿ ಜಿದ್ದಿ ಆಗಿರುತ್ತೆ. ಹೌದು, ಫ್ಯಾನ್ಸ್ಗಳ ನಡುವೆ ಇರ್ಬೋದು, ಫ್ಯಾನ್ಸ್ಗಳ ನಡುವೆ ಅಂತೂ ಹೇಳಾಗೆ ಆಗಲ್ಲ. ಇವಾಗ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು, RCB ವರ್ಸಸ್ CSK ಮ್ಯಾಚ್ ಡೇ ಅಂತ ಬಂದಾಗ ಸಪ್ರೇಟ್ ಆಗ್ತಾರೆ ಆ ಡೇ ಮಾತ್ರ, ಮತ್ತೆ ನೆಕ್ಸ್ಟ್ ಡೇ ಒಂದಾಗ್ತಾರೆ. ಆ ತರ ಜಿದ್ದಿ ಅನ್ನೋದು ಫ್ಯಾನ್ಸ್ಗಳ ನಡುವೆನೂ ಇದೆ, ಟೀಮ್ಸ್ ಗಳ ನಡುವೆನೂ ಇದೆ, ಮತ್ತೆ ನಮ್ಮ ಸ್ಟೇಟ್ ಗಳ ನಡುವೆನೂ ಇದೆ. ಆದ್ರಿಂದ ಮೋಸ್ಟ್ ಅವೈಟೆಡ್ ಗೇಮ್ ಅಂತ ಹೇಳ್ಬೋದು. ಇವಾಗ ಸ್ಟಾಟ್ಸ್ ಅಂತ ಬಂದಾಗ, ಇವತ್ತು RCB ಹೋಮ್ ಗ್ರೌಂಡ್ ಆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ಅಲ್ವಾ ಮ್ಯಾಚ್ ಆಡ್ತಾ ಇರೋದು. ಆ ಪ್ರತಿಯೊಂದು ಸ್ಟಾಟ್ಸ್ ಇರ್ಬೋದು, ಪ್ಲೇಯಿಂಗ್ 11 ಇರ್ಬೋದು, ಪ್ರತಿಯೊಂದನ್ನು ನೋಡೋಣ. ಇವರು 8 ಅಂತ ಬಂದಾಗ ಟೋಟಲ್ ಆಡಿರೋದು 35 ಮ್ಯಾಚಸ್. 35 ಮ್ಯಾಚಸ್ ಅಲ್ಲಿ 13 RCB ವಿನ್ ಆಗಿರೋದು ಅಷ್ಟೇ, 21 CSK ವಿನ್ ಆಗಿರೋದು. ಇಲ್ಲಿ ಏನ್ ಕಾಣ್ತಾ ಇದೆ, CSK ಡಾಮಿನೇಟ್ ಮಾಡಿದೆ ಅಂತಾನೆ ಅರ್ಥ. ಹೌದು, ಈಗ ಇತ್ತೀಚೆಗೆ RCB ಡಾಮಿನೇಟ್ ಮಾಡ್ತಾ ಇದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ IPL ಸ್ಟಾರ್ಟ್ ಆಯ್ತಲ್ವಾ, ಆಗ್ಲಿಂದನು ಸ್ವಲ್ಪ CSKನೇ RCB ನ ಡಾಮಿನೇಟ್ ಮಾಡಿದೆ. ಇವತ್ತು ನೋಡೋಣ CSK ಡಾಮಿನೇಟ್ ಮಾಡುತ್ತಾ ಇಲ್ಲ RCB ಡಾಮಿನೇಟ್ ಮಾಡುತ್ತಾ ಅಂತ. ಮತ್ತೆ ಬೆಂಗಳೂರು ಸ್ಟೇಡಿಯಂ ಅಲ್ಲಿ ಇದುವರೆಗೂ ಆಡಿರೋದು ಬಂದು 12 ಮ್ಯಾಚಸ್. 12 ಮ್ಯಾಚಸ್ ಅಲ್ಲಿ RCB 6 ವಿನ್ ಆಗಿದ್ರೆ CSK 5. ಇಲ್ಲಿ ಗೊತ್ತಾಗ್ತಾ ಇದೆ ಒಂಥರ ಈಕ್ವಲ್ ರೈವಲ್ರಿ ಇರುತ್ತೆ ಅಂತ. ಹೌದು, ನಮ್ಮ RCB ಸ್ವಲ್ಪ ಹೆಡ್ ಇರ್ಬೋದು ಅಷ್ಟೇ, ಬಟ್ CSKನು ಇಲ್ಲಿ ಈಕ್ವಲ್ ನಂಬರ್ ಆಫ್ ಮ್ಯಾಚಸ್ ನ ವಿನ್ ಆಗಿದ್ದಾರೆ. ಜಸ್ಟ್ 1 ಗೇಮ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಆದ್ರಿಂದ CSKನು ಬೆಂಗಳೂರಲ್ಲಿ ಸ್ವಲ್ಪ ಮ್ಯಾಚಸ್ ವಿನ್ ಆಗಿದೆ. ಆದ್ರಿಂದ ಒಂಥರ ಜಿದ್ದಿ ಅನ್ನೋದು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಮತ್ತೆ ಪಿಚ್ ರಿಪೋರ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ನಮ್ಮ RCB ಬಂದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಬೌಲಿಂಗ್ ಮಾಡಕ್ಕಂತೂ ಸಖತ್ ಕಷ್ಟ ಪಡ್ತಾರೆ. ಬ್ಯಾಟಿಂಗ್ ಆಡೋರು ಎಷ್ಟು ಇಷ್ಟ ಪಡ್ತಾರೆ ಅಂದ್ರೆ, ಇಲ್ಲಿ ಚಿಕ್ಕ ಬೌಂಡ್ರೀಸ್ ಬೇರೆ, ಸ್ಮಾಲ್ ಬೌಂಡ್ರೀಸ್ ಅಲ್ವಾ, ಆದ್ರಿಂದ ಪ್ರತಿಯೊಬ್ರು ಬ್ಯಾಟಿಂಗ್ ಆಡಕ್ ಇಷ್ಟ ಪಡ್ತಾರೆ ಈ ಸ್ಟೇಡಿಯಂ ಅಲ್ಲಿ. ಬೌಲಿಂಗ್ ಆಗ್ತಿ ಅಂದ್ರೆ ಇಲ್ಲ ನಾನು ಬೌಲಿಂಗ್ ಮಾಡಕ್ ಇಷ್ಟ ಪಡಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ತಾರೆ. ಸಖತ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಇದು. ಮತ್ತೆ ಇವತ್ತಿನ ಮ್ಯಾಚ್ ನ ಪ್ಲೇಯಿಂಗ್ 11 ನೋಡೋಣ ಎರಡು ಟೀಮ್ಸ್. ನಮ್ಮ RCB ಏನು ಚೇಂಜ್ ಮಾಡಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ಟೀಮ್ ಜೊತೆ ಹೋಗಿತ್ತೋ ಅದೇ 11 ಜೊತೆ ಇವತ್ತು ಹೋಗುತ್ತೆ. ಎಕ್ಸೆಪ್ಟ್ ಏನಾದ್ರು ಜಾಸ್ ಹಾಜಲ್ವುಡ್ ಇನ್ನು ಕನ್ಫರ್ಮೇಶನ್ ಬಂದಿಲ್ಲ ಅವ್ರು ಆಡ್ತಾರೆ ಇವತ್ತು ಮ್ಯಾಚ್ ಅಂತ. ಒಂದ್ ವೇಳೆ ಅವ್ರು ಏನಾದ್ರು ಆಡಿದ್ರೆ ಜಾಕಬ್ ಡೆಬಿ ಜಾಗದಲ್ಲಿ ಜಾಸ್ ಹಾಜಲ್ವುಡ್ ಆಡ್ತಾರೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನು ಚೇಂಜಸ್ ಮಾಡಲ್ಲ. ನಮ್ಮ RCB ಸೇಮ್ 11 ಜೊತೆನೆ ಹೋಗುತ್ತೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ವಿನ್ ಹಾಕೊಂಡ್ ಬರ್ತಾ ಇರೋದು. ಸಖತ್ತಾಗಿದೆ ಟೀಮು. ಟಾಪ್ ಆರ್ಡರ್ ಅಲ್ಲಿ ಇರ್ಬೋದು, ಮಿಡ್ಲ್ ಆರ್ಡರ್ ಅಲ್ಲಿ ಇರ್ಬೋದು, ಲೋಯರ್ ಆರ್ಡರ್ ಇರ್ಬೋದು, ಮತ್ತೆ ಬೌಲಿಂಗ್ ಡೆತ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಸಖತ್ತಾಗಿದೆ. ಯಾಕೆ ಚೇಂಜ್ ಮಾಡ್ಬೇಕು? ವಿನ್ನಿಂಗ್ ಕಾಂಬಿನೇಷನ್ ಯಾಕೆ ಚೇಂಜ್ ಮಾಡ್ಬೇಕು? ಆದ್ರಿಂದ ಸೇಮ್ 11 ಜೊತೆನೆ ಹೋಗ್ತಾರೆ. ಇವಾಗ CSK ಪ್ಲೇಯಿಂಗ್ 11 ನೋಡೋಣ. ಲಾಸ್ಟ್ ಮ್ಯಾಚ್ ಇವರು ಸೋತ್ಕೊಂಡು ಬರ್ತಾ ಇದ್ರು. ಲಾಸ್ಟ್ 2 ಮ್ಯಾಚಸ್ ಇವ್ರು ಸೋತ್ಕೊಂಡ್ ಬರ್ತಾ ಇರೋದು. ಆದ್ರಿಂದ ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಚೇಂಜ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಡೆವಾಲ್ಡ್ ಬ್ರೇವಿಸ್ ಇಂಜುರಿಯಿಂದ ರಿಕವರಿ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ಧೋನಿನೂ ಅಷ್ಟೇ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಇವತ್ತು ಮ್ಯಾಚ್ ಗೆ ಆಡ್ತಾರೋ ಇಲ್ವಾ ಅಂತ ಕನ್ಫರ್ಮೇಶನ್ ಇಲ್ಲ. ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಓಪನ್, ಆಯುಷ್ ಮತ್ತೆ ಡೆವಾಲ್ಡ್ ಬ್ರೇವಿಸ್ 90% ಚಾನ್ಸಸ್ ಇದೆ ಅಂತ ಇವತ್ತು ಆಡೋ ಸಾಧ್ಯತೆ ಇದೆ. ಆದ್ರಿಂದ ಡೆವಾಲ್ಡ್ ಬ್ರೇವಿಸ್ ಮತ್ತೆ ಶಿವಮ್ ದುಬೆ, ಮತ್ತೆ ಏನಾದ್ರು ಧೋನಿ ಪಿಟ್ ಆದ್ರೆ ಅವರು ಧೋನಿ ಆಡ್ತಾರೆ, ಇಲ್ಲ ಅಂದ್ರೆ ಅವ್ರ ಜಾಗದಲ್ಲಿ ಕಾರ್ತಿಕ್ ಶರ್ಮಾನೇ ಆಡ್ತಾರೆ. ಮತ್ತೆ ಸರ್ಫರಾಜ್ ಖಾನ್ ಇಲ್ಲಾಂದ್ರೆ ಪ್ರಶಾಂತ್ ವೀರ್, ಇವ್ರಿಬ್ರಲ್ಲಿ ಒಬ್ರು ಆಡ್ಸ್ಬೇಕಾಗುತ್ತೆ. ನೋಡಿ ಇಲ್ಲಿ ಯಾವ ತರ ಇದೆ ಅಂತ. ಇಂಡಿಯನ್ ಬ್ಯಾಟಿಂಗ್ ಇವ್ರಿಗೆ ಅಂಡರ್ 19 ಆಡಿದ್ರಲ್ವಾ, ಅವ್ರಿಗೆಲ್ಲ 14 crores ಕೊಟ್ಟು ತಗೊಂಡ್ರು. ಈಗ ಅವ್ರ ಇಬ್ಬರ ಕಡೆಯಿಂದ ಪ್ರಶಾಂತ್ ವೀರ್ ಇರ್ಬೋದು, ಕಾರ್ತಿಕ್ ಶರ್ಮಾ ಇರ್ಬೋದು, ಅವ್ರ ಕಡೆಯಿಂದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಇವಾಗ ಯಾವ ತರ ಆಗಿದೆ ಅಂದ್ರೆ, ಸರ್ಫರಾಜ್ ಖಾನ್, ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ ಅಲ್ಲಿ ಯಾರು ಆಡ್ಸ್ಬೇಕಂತ ಕನ್ಫ್ಯೂಷನ್ ಆಗಿರುತ್ತೆ. ಮತ್ತೆ ನೂರ್ ಅಹ್ಮದ್, ಅನ್ಶುಲ್ ಕಂಬೋಜ್, ಮ್ಯಾಟ್ ಹೆನ್ರಿ, ಖಲೀಲ್ ಅಹ್ಮದ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ಚಹರ್. ಲಾಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ಚಹರ್ ಆಡಿದ್ದು. ಈ ಮ್ಯಾಚ್ ಅಷ್ಟೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ಚಹರ್ ಹೋಗ್ತಾರೆ. ನೋಡಿ, ಎರಡೂ ಟೀಮ್ಸ್ ಕಂಪೇರ್ ಮಾಡಿದಾಗ RCB ಅಹೆಡ್ ಇದೆ. ಯಾವ ರೇಂಜ್ ಇದೆ ಅಂದ್ರೆ, ಬ್ಯಾಟಿಂಗ್ ಅಲ್ಲಿ CSK ಅದು ಬ್ಯಾಟಿಂಗ್ ಅಲ್ಲೂ ಓಕೆನೆ, ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ. ನಮ್ಮ RCB ನೋಡಿ, ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಪ್ರತಿಯೊಂದ್ರಲ್ಲೂ ಸಖತ್ ಸ್ಟ್ರಾಂಗ್ ಇದೆ. CSK ಸಖತ್ತು ಒಂಥರ ಬ್ಯಾಲೆನ್ಸ್ ಟೀಮ್ ಆಗಿ ಕಾಣ್ತಾ ಇಲ್ಲ. ಇವ್ರಿಗೆ ಡೌಟ್ ಇದೆ, ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಕಾಡ್ತಾ ಇದೆ. ಇವ್ರಿಗೆ ಡೌಟ್ ಇದೆ ಪ್ಲೇಯರ್ಸ್ ಅಲ್ಲಿ, ಯಾರು ಆಡ್ಸ್ಬೇಕು, ಯಾವ ತರ ಯಾರು ಆಡ್ತಾರೆ, ಯಾರು ಬಿಡ್ತಾರೆ ಅನ್ನೋ ಕನ್ಫ್ಯೂಷನ್ ಇದೆ. ಆದ್ರಿಂದ CSK ಗಿಂತ RCBನೇ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ವಿನ್ ಆಗ್ಬೇಕಾದ್ರೆ, ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ ಅವರೇಜ್ ವಿನ್ನಿಂಗ್ ಸ್ಕೋರ್ ಎಷ್ಟು ಅಂದ್ರೆ 180+ ಹೊಡಿಬೇಕು. 180+ ರನ್ ಸ್ಕೋರ್ ಮಾಡಿದ್ರೆ ನೀವು ಡಿಪೆಂಡ್ ಮಾಡ್ಕೊಳಕ್ಕಾಗೋದು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ.
ಮತ್ತೆ ಆವರೇಜ್ ಸೆಕೆಂಡ್ ವಿನ್ನಿಂಗ್ ಸ್ಕೋರ್ ಬಂದು 180 ಬಿಲೋ. ನೀವೇನಾದ್ರೂ ಚೇಸ್ ಮಾಡ್ಬೇಕಾದ್ರೆ 180 ಬಿಲೋ ಕಟ್ ಆಗ್ಬೇಕು. ನೀವು 200 ಪ್ಲಸ್ ಆ ತರ ಕೊಟ್ಟು ನಾವು ಚೇಸ್ ಮಾಡ್ತೀವಿ ಅಂದ್ರೆ ಇದ್ರಲ್ಲಿ ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಟೋಟಲ್ IPL ಮ್ಯಾಚಸ್ ಆಡಿರೋದು 100. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು 43 ಮ್ಯಾಚಸ್ ವಿನ್ ಆಗಿದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು 53 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲೇ ಗೊತ್ತಾಗ್ತಾ ಇದೆ ಚೇಸಿಂಗ್ ಟೀಮು ಡಾಮಿನೇಟ್ ಮಾಡಿದೆ ಅಂತ. ಅದಕ್ಕೆ ಯಾರಾದ್ರೂ ಟಾಸ್ ವಿನ್ ಆದ್ರೆ ಚೇಸಿಂಗ್ ತಗೊಳಕ್ಕೆ ಇಷ್ಟಪಡ್ತಾರೆ. ಮತ್ತೆ ಡ್ಯೂ ಫ್ಯಾಕ್ಟರ್ ಬೇರೆ ಬೆಂಗಳೂರಲ್ಲಿ ಬರೋ ಸಾಧ್ಯತೆ ಇದೆ. ಆದ್ರಿಂದ ಟಾಸ್ ವಿನ್ ಆದರೂ ಚೇಸಿಂಗ್ಗೆ ತಗೊಳ್ಳೋದು. ನೋಡೋಣ ಇವತ್ತು ಮ್ಯಾಚ್ ಯಾರು ವಿನ್ ಆಗ್ತಾರೋ. RCB ಅಂತೂ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. CSK ಲಾಸ್ಟ್ 2 ಮ್ಯಾಚಸ್ ಸೋತ್ಕೊಂಡ್ ಬರ್ತಾ ಇರೋದಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದು ಲೋ ಅಲ್ಲಿ ಇರುತ್ತೆ. RCB ವಿನ್ ಹಾಕೊಂಡ್ ಬರ್ತಾ ಇರೋದು, ಕಾನ್ಫಿಡೆನ್ಸ್ ಅನ್ನೋದು ಹೈ ಅಲ್ಲಿ ಇರುತ್ತೆ. ನೋಡೋಣ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ, ಯಾರು ಡಾಮಿನೇಟ್ ಮಾಡ್ತಾರೆ ಅಂತ. ಮತ್ತೆ ಹಂಗೆ ಮೊದಲನೇ ಮ್ಯಾಚ್ ಆಗ್ತಾ ಇದೆ ಅಲ್ವಾ, SRH ವರ್ಸಸ್ LSG. ಆ ಮ್ಯಾಚ್ ನ ಪ್ರಿವ್ಯೂ ಮಾಡೋಣ. ನಿಮ್ಗೆಲ್ಲ ಗೊತ್ತಿರಾಗೆ SRH ನ ಹೋಮ್ ಗ್ರೌಂಡ್ ಆದಂತಹ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಇವತ್ತು ಮ್ಯಾಚ್ ಆಗ್ತಾ ಇರೋದು. ಈ ಗ್ರೌಂಡ್ ಯಾವ ತರ ಅಂದ್ರೆ ಫ್ಲಾಟ್ ವಿಕೆಟ್, ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಎಲ್ಲ ಬ್ಯಾಟಿಂಗ್ ಆಡಕ್ ಸಖತ್ ಇಷ್ಟ ಪಡ್ತಾರೆ. ಮತ್ತೆ ಇದು ಹೆಡ್ ಟು ಹೆಡ್ ಅಂತ ಬಂದಾಗ ಇವರಿಬ್ರು ಇದುವರೆಗೂ ಆಡಿರೋದು ಬಂದು 6 ಮ್ಯಾಚಸ್. ಅದರಲ್ಲಿ 4 LSG ವಿನ್ ಆದ್ರೆ 2 SRH ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇದೆ SRH ಸ್ವಲ್ಪ ಲೋ ಇದಾರೆ, LSG ಸ್ವಲ್ಪ ಹೆಡ್ ಇದಾರೆ ಅಂತ. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಆಡಿರೋದು 3 ಮ್ಯಾಚಸ್. ಅದರಲ್ಲಿ LSG 2 ಮ್ಯಾಚಸ್ ವಿನ್ ಆದ್ರೆ SRH 1 ಮ್ಯಾಚ್ ವಿನ್ ಆಗಿದೆ. ಇಲ್ಲೂ ಅಷ್ಟೇ ಹೈದರಾಬಾದ್ ಹೋಮ್ ಗ್ರೌಂಡ್ ಆಗಿರ್ಬೋದು, ಬಟ್ ಅಹೆಡ್ ಅನ್ನೋದು LSG ಇದೆ. ಮತ್ತೆ ಪ್ಲೇಯಿಂಗ್ 11 ಅಂತ ಬಂದಾಗ ಲಾಸ್ಟ್ ಮ್ಯಾಚ್ SRH ವಿನ್ ಹಾಕೊಂಡ್ ಬರ್ತಾ ಇದೆ. ಅವರು ಚೇಂಜ್ ಮಾಡಕ್ ಹೋಗಲ್ಲ, ಸೇಮ್ ಟೀಮ್ ಜೊತೆನೆ ಹೋಗ್ತಾರೆ. ಮತ್ತೆ LSG ಅಂತ ಬಂದಾಗ LSG ಸೋತ್ಕೊಂಡ್ ಬರ್ತಾ ಇದೆ. ಬಟ್ ಆದ್ರೂ ಏನ್ ಅಷ್ಟೊಂದು ಇವಾಗ ಸೋತಿಲ್ಲ. ಬ್ಯಾಟಿಂಗ್ ಅಲ್ಲೂ ಅಷ್ಟೇ, ಬ್ಯಾಟಿಂಗು ಅದು ಸ್ವಲ್ಪ ಕಷ್ಟ ಇತ್ತು ಆ ಗ್ರೌಂಡ್. ಆದ್ರಿಂದ ಬ್ಯಾಟಿಂಗ್ ಅಲ್ಲೂ ಲೋ ಸ್ಕೋರ್ ಮಾಡಿದ್ದು. ಬಟ್ ಒಂದೇ ಮ್ಯಾಚ್ ಅಲ್ವಾ ಆಗಿರೋದು, ಆದ್ರಿಂದ ಈ ಮ್ಯಾಚ್ ಏನು ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಆವರೇಜ್ ವಿನ್ನಿಂಗ್ ಸ್ಕೋರ್ ಬಂದು, ಇವಾಗ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ ನೀವೇನಾದ್ರೂ 180 ಅಬೋವ್ ಹೊಡೆದ್ರೆ ಮಾತ್ರ ನೀವು ವಿನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಡಿಪೆಂಡ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಆದ್ರಿಂದ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ ಅವರು 180 ಪ್ಲಸ್ ಅಬೋವ್ ರನ್ ಸ್ಕೋರ್ ಮಾಡ್ಬೇಕು. ಮತ್ತೆ ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಏನಾದ್ರೂ ಚೇಸ್ ಮಾಡ್ಬೇಕಂದ್ರೆ 180 ಬಿಲೋ ಕಟ್ ಆಗ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಚೇಸ್ ಮಾಡಕ್ ಕಷ್ಟ ಆಗುತ್ತೆ. ಇದರಲ್ಲಿ ಇದುವರೆಗೂ ಆಡಿರೋದು ಟೋಟಲ್ ಬಂದು 83 ಮ್ಯಾಚಸ್ IPL ಮ್ಯಾಚಸ್ ಆಗಿರೋದು. ಅದರಲ್ಲಿ 35 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಅವ್ರು ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿರೋದು 47. ಇಲ್ಲೊಂಥರ ಚೇಸಿಂಗ್ ಟೀಮ್ ಡಾಮಿನೇಟ್ ಮಾಡಿದೆ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಟಾಸ್ ಯಾವ್ದಾದ್ರು ವಿನ್ ಆದ್ರೆ ಡೈರೆಕ್ಟ್ ಮುಲಾಜ್ ಇಲ್ದಂಗೆ ನಾವು ಚೇಂಜ್ ಮಾಡ್ತೀವಿ ಅಂತಾನೆ ತಗೋತಾರೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಮೊದಲನೇ ಮ್ಯಾಚ್ ಆಗ್ತಾ ಇದೆ ಅಲ್ವಾ, LSG ಮತ್ತೆ SRH. ಇದರಲ್ಲಿ ನನ್ಗೆ ಅನ್ಸ್ದಂಗೆ ಇವತ್ತು SRH ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ಎರಡನೇ ಮ್ಯಾಚ್ ಆಗ್ತಾ ಇದೆ ಅಲ್ವಾ, CSK ವರ್ಸಸ್ RCB. ಇದರಲ್ಲಿ RCB ವಿನ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ 2 ಮ್ಯಾಚಸ್ ಚೆನ್ನೈದು ಗೊತ್ತಿರುತ್ತೆ ನಿಮ್ಗೆ. ಅವ್ರ ಪ್ಲೇಯರ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ. ಮತ್ತೆ ಸೋತ್ಕೊಂಡ್ ಬರ್ತಾ ಇರೋದಲ್ವಾ, ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದು ಲೋ ಇರುತ್ತೆ. RCB ವಿನ್ ಹಾಕೊಂಡ್ ಬರ್ತಾ ಇರೋದು, ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ಅದು ಬೇರೆ RCB ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇರೋದು ಮ್ಯಾಚ್. ಆದ್ರಿಂದ ಇವೆಲ್ಲ ನೋಡಿದ್ದಾದ್ಮೇಲೆ ಇವತ್ತು RCBನೇ ವಿನ್ ಆಗುತ್ತೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಅನಿಸಿಕೆ ಇವತ್ತು ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.